ಮಾತಾಡ್ತೀನಿ. ಅದಕ್ಕೂ ಮುಂಚೆ ಭೀಷ್ಮ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ. ನಾನು ಠಾಕೂರ್ ಬಲರಾಮ್ ಸಿಂಗ್. ಎಲ್ಲರಿಗೂ ಸ್ವಾಗತ. ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಹಾಗೂ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಸ್ನೇಹವೃಂದಕ್ಕೆ ಅನಂತ ಶಿರವಾಗಿ ನಮಸ್ಕಾರ ಮಾಡ್ತೀನಿ. ಇಲ್ಲಿ ಇವತ್ತು ಈ ಜಾಗದಲ್ಲಿ ಬಂದು ಕೂತ್ಕೊಂಡಿರೋದಕ್ಕೆ ಒಂದು 15 ವರ್ಷಗಳ ನಿರಂತರ ಶ್ರಮ ಇವತ್ತು ಈ ವೇದಿಕೆ ಮೇಲೆ ಕೂತ್ಕೊಂಡಿದ್ದೀನಿ. ಇದರ ಹಿಂದೆ ಈ ನಮ್ಮ ಕಲಾವಿದರ ಭವನ ಈ ಕಲಾವಿದನ ಎಷ್ಟು ನೋವುಗಳನ್ನು ನೋಡಿದೆ, ಅನುಭವಿಸಿದೆ. ಈ ಸಿನಿಮಾ 2 ವಿಷಯಕ್ಕೆ ಗೆಲ್ಲಲೇಬೇಕು. ಅಂದ್ರೆ ಸಾಕಷ್ಟು ವಿಷಯಗಳಿದೆ ಈ ಸಿನಿಮಾ ಗೆಲ್ಲೋದಕ್ಕೆ, ಆದರೆ ಬಹಳ ಮುಖ್ಯವಾಗಿ 2 ವಿಷಯಕ್ಕೆ ಈ ಸಿನಿಮಾ ಗೆಲ್ಲಲೇಬೇಕು. ಒಂದು, ಕೋಲಾರದ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಡ್ರೈವರ್ ಆಗಿದ್ದಂತಹ ಆಟೋ ಡ್ರೈವರ್ ಆಗಿದ್ದಂತಹ ಸಾಮಾನ್ಯ ಒಬ್ಬ ವ್ಯಕ್ತಿಯ ಮಗ ಒಂದು ಸ್ಯಾಂಡಲ್ವುಡ್ಡಿನ ಕೆಲಸನ ಕಂಡು ಬಂದು ಇಲ್ಲಿ ಸಾಕಷ್ಟು ನೋವು, ಅವಮಾನ ಎಲ್ಲವನ್ನ ಅನುಭವಿಸಿ ಒಂದು ಪ್ಯಾನ್ ಇಂಡಿಯಾ ಮೂವಿಗೆ ಒಬ್ಬ ನಾಯಕ ನಟರಾಗಿ ನಿಂತ್ಕೋತಾರೆ. ಆ ರೋಷನ್ ಸರ್ಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಹಾಗೆ ಯಾವುದೋ ಒಂದು ದೊಡ್ಡಿನಲ್ಲಿ ಹುಟ್ಟಿ ಅವರಪ್ಪ ಇವತ್ತು ಮೇಕೆ ಮೇಯಿಸ್ಕೊಂಡು ಕೃಷಿ ಮಾಡಿಕೊಂಡು ಇವತ್ತು ಹೊಲದಲ್ಲಿ ಇರ್ತಾರೆ. ಅಂಥವ್ರ ಮಗ ಒಂದು ಸ್ಯಾಂಡಲ್ವುಡ್ ಅಲ್ಲಿ ಸಿನಿಮಾವನ್ನು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಬಂದು ಇಲ್ಲಿ ಕಷ್ಟ, ಕಾರ್ಪಣ್ಯಗಳು, ನೋವುಗಳು ಎಲ್ಲವನ್ನ ನಿಮಗೆ ಗೊತ್ತಿರುತ್ತೆ. ಅದನ್ನೆಲ್ಲ ಅನುಭವಿಸಿ ಇವತ್ತೊಂದು ಈ ಒಂದು ಟೂಫರ್ ಮೂವಿ, ಪ್ಯಾನ್ ಇಂಡಿಯಾ ಮೂವಿನಲ್ಲಿ ಒಬ್ಬ ಮುಖ್ಯ ಖಳನಾಯಕನಾಗಿ ನಿಂತ್ಕೊಂಡ್ರಂತಹ ಈ ಭೀಷ್ಮ ಅಣ್ಣನಿಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಒಬ್ಬ ಸಾಮಾನ್ಯ ಕಾರ್ಮಿಕನ ಮಗನಿಗೋಸ್ಕರ ಸಿನಿಮಾ ಗೆಲ್ಲಬೇಕು. ಒಬ್ಬ ಸಾಮಾನ್ಯ ರೈತನ ಮಗನಿಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಇದು ಲಕ್ಷಾಂತರ ಬಡವರ ಮಕ್ಕಳ ಕನಸಲ್ಲಿ ಸಾಯಬಾರ್ದು ಅಂದ್ರೆ ಇಂಥ ಸಿನಿಮಾಗಳನ್ನ ಗೆಲ್ಲಬೇಕು, ತಾವೆಲ್ಲ ಗೆಲ್ಲಿಸಬೇಕು ಅಂತ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಸಹಕಾರ ಎಲ್ಲ ಕೊಡಿ. ದಯವಿಟ್ಟು ನಿಮ್ಗೆ ಸಹಕಾರ ಇದೆ, ನಾವೇನು ಅಲ್ಲ. ಹಾಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ SR ಪ್ರೊಡಕ್ಷನ್ ಹೌಸ್ ಇರ್ಬೋದು, ನಿರ್ಮಾಪಕರಾದಂತಹ ಶರೀಫಾ ಬೇಗಂ ಮೇಡಮ್ ಅವರಿಗಿರ್ಬೋದು, ಹಾಗೂ ನನ್ನ ಮೇಲೆ ಭರವಸೆ ಇಟ್ಟು ನೀನು ಮಾಡ್ತೀಯ ಮಾಡು ಅಂತ ಹೇಳಿ ಒಂದು ಈ ಪಾತ್ರವನ್ನು ನನಗೆ ಕೊಟ್ಟಂತಹ ನಿರ್ದೇಶಕರಾದಂತಹ ರಾಜು ಚಂದ್ರಕಾಂತ್ ಸರ್ ಆಗಿರ್ಬೋದು, ನಾನು ಬಹಳ ಋಣಿ ಆಗಿರ್ತೀನಿ. ಹಾಗೆ ನನ್ನ ಫಸ್ಟ್ ಟೈಮ್ ರೋಷನ್ ಸರ್ ನೋಡಿದ ತಕ್ಷಣ ಏನು ಅನಿಸ್ತೋ ಏನೋ ಗೊತ್ತಿಲ್ಲ ನನಗೆ, ಅವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ನೀವು ಮಾಡ್ತೀಯ ಮಾಡು ಅಂತ ಹೇಳಿ ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರವನ್ನು ಕೊಡಿಸಿದಕ್ಕೋಸ್ಕರ ನಿಜಕ್ಕೂ ನಾನು ನನ್ನ ಜೀವನ ಪರ್ಯಂತ ರೋಷನ್ ಸರ್ಗೆ ಆಭಾರಿಯಾಗಿರ್ತೀನಿ. ಹಾಗೆ ಈ ಟೀಮ್ ಪರಿಚಯ ಮಾಡಿಸಿದಂಥವ್ರು ಇವ್ರನ್ನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ವಿಕ್ರಮ್ ಸರ್, ಕೋ ಡೈರೆಕ್ಟರ್ ಸರ್, ದಯವಿಟ್ಟು ನಿಮಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ನನ್ನನ್ನು ಬ್ಯೂಟಿಫುಲ್ ಆಗಿ ಈ ತರ ಮೇಲೆ ತೋರಿಸಿದಂತಹ ಗಂಗು ಸರ್ ಅವ್ರಿಗೂ ಪ್ರೀತಿಯ ನಮನಗಳನ್ನ ಸಲ್ಲಿಸ್ತೀನಿ. ಹಾಗೆ ಇದರ ಹಿಂದೆ ಕೆಲಸ ಮಾಡಿದಂತಹ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ನಾನು ಆಭಾರಿಯಾಗಿದ್ದೀನಿ. ಹಾಗೆ ನನ್ನ ಕೋಆರ್ಟಿಸ್ಟ್ ಆದಂತಹ ಅಶ್ವಿನ್ ಸರ್ ನನಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಡ್ರಾಮಾಗಳನ್ನು ಸಹ ಸಾಕಷ್ಟು ನೋಡಿ ಪ್ರೋತ್ಸಾಹ ಕೊಟ್ಟಿದ್ರು, ಅವ್ರಿಗೂ ಅಷ್ಟೇ. ಆಮೇಲೆ ನಮ್ಮ ಸಹ ಕಲಾವಿದರಾದಂತಹ ಎಲ್ರಿಗೂ ಅಷ್ಟೇ ನಾನು ಅನಂತ ಧನ್ಯವಾದ ನಡೆಸ್ತೀನಿ. ದಯವಿಟ್ಟು ನಿಮ್ಮ ಸಹಕಾರ ಕೊಡಿ. ಆಲ್ರೆಡಿ ಇದು A2 ಚಾನಲ್ ಅಲ್ಲಿ ಗ್ಲಿಮ್ಸ್ ರಿಲೀಸ್ ಆಗಿದೆ, ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಲುಪಿಸಿ ಅಂತ ಕೇಳ್ಕೊತಾ ಇದೀವಿ. ನೀವೆಲ್ಲ ಇದ್ರೆ ನಾವು ದಯವಿಟ್ಟು ಈ ಸಾಮಾನ್ಯರ ಮಕ್ಕಳನ್ನ ಅಸಾಮಾನ್ಯರನ್ನಾಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಮತ್ತೆ ಶಿರವಾಗಿ ನಡೆಸ್ತೀನಿ. ಎಲ್ಲರ ಮಾತನ್ನು ನೀವಿದ್ರಿ ರೋಷನ್ ಹೇಳಿ. ತುಂಬಾ ವರ್ಷಗಳ ಕನಸು ಈಗ ನನಸಾಗ್ತಾ ಇದೆ. ಪಾತ್ರದ ಬಗ್ಗೆ ಈ ಸಿನಿಮಾ ನನ್ನ ಸಾಕು ತಂದೆ ತಾಯಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಸಿನಿಮಾ ಚಿತ್ರತಂಡ ನನ್ನ ಟೀಮ್ಗೆ ಎಲ್ರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಶುರು ಮಾಡ್ತಾ ಇದ್ದೀನಿ. ನೀವೇನ್ ನೋಡಿದೀರಾ ಇಲ್ಲಿ ಗ್ಲಿಮ್ಸ್, ಇದೇನು ಅಲ್ಲ. ನನ್ನ ಥಿಂಕಿಂಗು, ನನ್ನ ಕನಸೇ ಬೇರೆ ಇದೆ. ಯಾಕೆಂದ್ರೆ ನಾನು ಯಶವಂತ ಗಡಿಯಲ್ಲಿ ಬೆಳೆದಿರೋಂಥ ಹುಡುಗ. ಅದರಿಂದ ಅವ್ರಿಗೆ ಯಾವ ತರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ, ನಾನು 3 ಜನ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನು ಶುರು ಮಾಡ್ತೀನಿ. ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ಸರ್ಗೆ ಮತ್ತು SRಗೆ ಇಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ, ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ. 3 ಗಂಟೆ ರಾತ್ರಿ ಆಗ್ಲಿ ಆನ್ಲೈನ್ ಅಲ್ಲಿ ಇರ್ತಾ ಇದ್ರು, 2 ಗಂಟೆ ರಾತ್ರಿ ಆಗ್ಲಿ, 5 ಗಂಟೆ ರಾತ್ರಿ ಆಗ್ಲಿ, ಡೇ ನೈಟ್ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ, ನಿಲ್ಬೇಕು, ನಾವೇನೋ ಮಾಡಕ್ ಬಂದಿದೀವಿ, ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ಎಷ್ಟೊತ್ತಾದ್ರೂ ಫೋನ್ ಮಾಡ್ಲಿ, ಅವ್ರು 3 ಗಂಟೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸ್ ನನ್ನ ಹತ್ರ ಇದೆ, ಏನ್ ಮಾಡೋಣ, ಹೊಸದಾಗಿ ಏನ್ ಮಾಡೋಣ, ರೋಷನ್ ಇದು ಮಾಡೋಣ, ಅದ್ ಮಾಡೋಣ, ಪ್ರತಿಯೊಂದು ಸರ್ ನಾನು ನಿಜ ಹೇಳ್ತೀನಿ, ನೀವು ಇದನ್ನ ರೀಚ್ ಮಾಡ್ಲೇಬೇಕು. ಇಂಥ ನಿರ್ದೇಶಕರಿಗೆ ಅವಕಾಶ ಕೊಡ್ಬೇಕು ಸರ್. ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್, ನೀವು ಬೇಜಾರು ಮಾಡ್ಕೊಂಡು ಚಿಂತೆ ಇಲ್ಲ. ಇಂಥ ನಿರ್ದೇಶಕನಿಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್. ಯಾಕೆ ಗೊತ್ತಾ ಸರ್, ನಾನು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು, ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ, ಅಯ್ಯೋ ಜನ ಇಲ್ಲ, ಥಿಯೇಟರ್ ಮುಚ್ಚಾಯ್ತು ಅಂದ್ರೆ ಕೊಡಿ ಸರ್. ಇಂಥ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಬಜೆಟ್ ಕೊಟ್ಬಿಡಿ. ಯಾಕಿಂತ ಔಟ್ಪುಟ್ ಬರಲ್ಲ? ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಸರ್, ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್. ನಾನು ಪ್ರತಿಯೊಬ್ಬರಿಗೂ ಚಿರಮಣಿ ಆಗ್ತೀನಿ. ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್, ಅದು ಎಷ್ಟು ಸತಿ ಎಡಿಟ್ ಮಾಡಿದಾರ ಪಾಪ, ಅವ್ರಿಗೆ ಗೊತ್ತಿಲ್ಲ. ಇವರಿಬ್ರು ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ ಸರ್. ಎರಡನೇದಾಗಿ ಗಂಗು ಸರ್, ನಮ್ಮ ರವಿ ವರ್ಮ ಗಂಗು ಸರ್, ಮಾಡಪ್ಪ ಆಗತ್ತೆ, ನಾನು ಇದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ. ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್. ಯಾಕೆಂದ್ರೆ ಆ ಮೂವಿ ಅನ್ನೋದು ನನಗೆ ಗೊತ್ತು ಸರ್. ನಮ್ಮ ಲೈಟ್ ಬಾಯ್ಗೂ ಸಹ ಯೂನಿಟ್ ಮಧುರಣ್ಣ ಆಗಿರ್ಬೋದು, ಯೂನಿಟ್ ದಿಲೀಪ್ ಅವ್ರ MCS ಮಂಜಣ್ಣ ಆಗಿರ್ಬೋದು, ಇವರಿಬ್ಬರಿಗೂ ಸಹ ನಾನು ಮೊದಲನೇದಾಗಿ
ನಾನು ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ, ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳು ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಎರಡು ಕೈ ಮುಗಿದು ಕೇಳ್ತೀನಿ, ಕಲಾವಿದರು ಬರ್ಬೇಕು, ಯಥೇಚ್ಛವಾಗಿ ಇಂಥ ನಿರ್ದೇಶಕನ ಗೆಲ್ಲಬೇಕು. ಅದಕ್ಕೆಲ್ಲ ನಿಮ್ಮ ಪಾತ್ರ ದೊಡ್ಡದಾಗಿದೆ. ನಮ್ಮ ಸೂರ್ಯ ಪ್ರವೀಣ್ ಆಗಿರ್ಬೋದು, 3 ಗಂಟೆ ಅಲ್ಲ 12 ಗಂಟೆ ರಾತ್ರಿ ಫೋನ್ ಮಾಡ್ತಾರೆ, ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್, ನಾನು ಇದೀನಿ ಬ್ರದರ್, ಅದೇನಾಗುತ್ತೋ ಮಾಡಿ ಬ್ರದರ್ ಅಂದ್ಬಿಟ್ಟು. ಭೀಷ್ಮ ಬ್ರದರ್ ಆಗಿರ್ಬೋದು, ಆಮೇಲೆ ಉಗ್ರಂ ರವಿ ಆಗಿರ್ಬೋದು. ಉಗ್ರಂ ರವಿ ಅವ್ರದ್ದು ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ, ಹೇಳೋದಿಲ್ಲ, ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ. ಸಿನಿಮಾದಲ್ಲಿ ಬೇರೆ ಸರ್ಪ್ರೈಸ್ ಇದೆ. ನಾನು 100 ನೋಡಕ್ಕೆ ಇಷ್ಟಪಡಲ್ಲ. ನಾನು ಎಷ್ಟೇ ಕಷ್ಟ ಆಗ್ಲಿ ನಾನು ಇಲ್ಲಿ ನಿಂತ್ಕೊಳಕ್ ಬಂದಿದ್ದೀನಿ. ನಾನ್ ನೋಡದೇ ಇರೋಂಥ ಕಷ್ಟ ಅಲ್ಲ, ನಾನ್ ನೋಡದೇ ಇರೋಂಥ ಬಡತನ ಅಲ್ಲ. ನಾನು ಬೇಕಾದ್ರೆ ಪಾತಾಳಕ್ಕೆ ಬಿದ್ದಾಕಿದ್ರು ನಾನು ಫಿನಿಕ್ಸ್ ತರ ಎದ್ದು ಬರ್ತೀನಿ. ಯಾಕೆಂದ್ರೆ ನಾನು ಬೆಳೆದಿರೋದು ಎಷ್ಟು ಗಂಟೆಯಲ್ಲಿ 100% ನಾನು ಎದ್ದು ಬರ್ತೀನಿ. ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ. ಇಂಥ ಸಿನಿಮಾನ ಥಿಯೇಟರ್ ನಾನು ಚಿಕ್ಕ ಕನಸು ಕಂಡಿಲ್ಲ. 100 ಸಿನಿಮಾ, 50 ಥಿಯೇಟರ್ ಸಿನಿಮಾ ಅಥವಾ 30 ಥಿಯೇಟರ್ ತರಬೇಕು ಅಂತ ನಾನಿಲ್ಲ. 1300 ಥಿಯೇಟರ್ ತರ ಅಂತ ಛಲ ನಾನು ಉಟ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಾನು ತರ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ತರ್ತೀನಿ. ಯಾಕೆ ಅಂತಂದ್ರೆ ತಂದೆ ತಾಯಿಯಿಂದ ಹುಡುಗನಿಗೆ ಆಕ್ರೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ. ಫಸ್ಟ್ ಮಾತಾಡೋದು ಯಾಕೆ ಮಾತಾಡ್ತೀವಿ ಅಂತ ಹೇಳಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೆಯಲ್ಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಆಗಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ, ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್. ಆದ್ರೆ ತಂದೆ ತಾಯಿದ್ರು ಹಗಲು ರಾತ್ರಿ ದುಡ್ಕೊಂಡು ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ, ಅವನು ನಿಜವಾದಿದ್ದು. ನನಗೆ ಮೊದಲು ಹೇಳೋದು ಮಾಡ್ಬಿಟ್ಟೆ, ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ. ಆಮೇಲೆ ನನ್ನ ಕೋಚ್ ಆಗಿರ್ಬೋದು, ಲಿಖಿತ್ ಅವ್ರು ಆಗಿರ್ಬೋದು, ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು, ನಮ್ಮ ಇವರು ಜಿಮ್ ಟ್ರೈನರ್, ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ. 2 ಗಂಟೆ ರಾತ್ರಿ ಕ್ಯಾರೆಕ್ಟರ್ ಬೇಕಾದ್ರೆ ರೆಡಿ ಮಾಡೋದಕ್ಕೆ 9 ಗಂಟೆ ರಾತ್ರಿಗಾಗಿ ಪ್ರತಿಯೊಬ್ಬರಲ್ಲೂ ಹಿಂದೆ ನಿಂತಿದ್ದಾರೆ. ಸೊ ದಯವಿಟ್ಟು ಇಂಥ ಸಿನಿಮಾ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ. 100ರಲ್ಲಿ 100 ಆಗಕ್ಕೆ ಬಿಡಬೇಡಿ, 100ರಲ್ಲಿ 1 ಆಗಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತು ನಾನು ಮುಗಿಸ್ತಾ ಇದ್ದೀನಿ. ಸರ್ ನನ್ನ ಪಾತ್ರ ಬಂದು ನೀವೇ ನೋಡ್ತಾ ಇದ್ದೀರಾ, ಬೈರೆ ಅಂತ. ಪಾತ್ರದ ಹೆಸರು ಯಾಕೆ ಇಷ್ಟಪಡ್ತೀನಿ ಅಷ್ಟೇ. ತುಂಬಾ ಮುಂದೆ ಬಂದಿದೆ ಸರ್, ಮುಂದೆ ಬಂದಿದೆ. ಖಂಡಿತ ನಾನು ಅದರಲ್ಲಿ ಎಲ್ಲ ರಿವೀಲ್ ಮಾಡ್ತೀನಿ. ಸರ್ ಒಂದು ರಿಕ್ವೆಸ್ಟ್ ನಿಮ್ಗೆ, KGF ಇದಕ್ಕೂ ದೇವರೇ ಸಂಬಂಧ ಇಲ್ಲ. ಅದು KGF ಆಗಿರ್ಬೋದು, ಒಂದು ಇಂಟು ಏನು ಕಥೆ ಇಲ್ಲ. ನೀವು ಕತೆ ಕೂತು ನೋಡಿದಾಗ ಪ್ರತಿಯೊಬ್ಬರು ಸೀಟ್ ಹಿಡಿತಾರೆ, ಸೀಟ್ ಹಿಡಿಸ್ತೀನಿ ಸರ್ 100%. ಸರ್ ಕತೆ ಬರೆಯೋದಕ್ಕೆ ನಾನು 11 ವರ್ಷದಿಂದ ನಾನು ನೋಡ್ಕೊಂತಾನೆ ಬರ್ತಾ ಇದ್ದೀನಿ. ನನ್ಗೆ ಹುಚ್ಚು ಸರ್, ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ಆದ್ರೆ ಒಬ್ಬ ರೈಟರ್ ಆಗ್ಬೇಕಂತ ಹುಚ್ಚಿತ್ತು, ಒಂದು ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ನನಗೆ ಬೆಸ್ಟ್ ಇನ್ಸ್ಪೈರ್ ಅಂದ್ರೆ ಪ್ರಶಾಂತ್ ಸರ್. ಅವ್ರ ಸ್ಕ್ರೀನ್ ಪ್ಲೇ ಬ್ಯಾಚ್ ಪ್ರತಿಯೊಂದು ಇಷ್ಟ ಸರ್. ಇದು ಬಾಲಿವುಡ್ ಅಲ್ಲಿ ಬಂದಿದೆ, ತೆಲುಗು ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತ ಸ್ಟಾರ್ಟ್ ಆಗಿತ್ತು. ಈ ಟೈಟಲ್ ಎಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಅನ್ನೋದು ನಟ ಬಹಳ ಇಟ್ಕೊಂಡಿದೆ ಸರ್. ನಾನು ಡೆಫಿನೆಟ್ಲಿ ಟೈಟಲ್ ಅಂತ ತಗೊಂಡೆ ಸರ್. ಸರ್ ಬಜೆಟ್ ಎಲ್ಲ ರಿವೀಲ್ ಮಾಡಕ್ಕಾಗಲ್ಲ, ಖಂಡಿತ ನೆಕ್ಸ್ಟ್ ನಾನು ಎಲ್ಲ ಹೇಳ್ತೀನಿ ಸರ್. ಖಂಡಿತ ಇಲ್ಲ ಸರ್, ಅಣ್ಣ ಎಲ್ಲಿದ್ದಾರೆ ಸರ್, ಬಿಸಿ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಟಾಕ್ಸಿಕಲ್ ಬಿಸಿ ಆಗಿದ್ದಾರೆ. ಡೆಫಿನೆಟ್ಲಿ ಸರ್ ಹೋಗ್ತೀನಿ, 100% ಅವ್ರ ಹತ್ರ ಹೋಗ್ತೀನಿ ಸರ್. ಅದಕ್ಕೆಲ್ಲ ನಿಮ್ ಸಹಕಾರ ಬೇಕು ಸರ್, ಮಾಧ್ಯಮ ಮಿತ್ರದ್ದು. ಅವ್ರು ರೀಚ್ ಮಾಡಿದಾಗ ತಾನೇ ಅವ್ರು ನಮ್ಮ ಕೈಗೆ ಸಿಗಕ್ಕಾಗೋದು, ಇಲ್ಲಾಂದ್ರೆ ನಾನೇ ಹೋಗಕ್ಕಾಗುತ್ತೆ ಸರ್. ರೋಷನ್ ಅವರೇ, ಇವಾಗ ಎಲ್ರಿಗೂ ಆಲ್ಮೋಸ್ಟ್ KGF ತರನೇ ಅನಿಸ್ತಾ ಇದೆ ಸ್ವಲ್ಪ. ಅಂದ್ರೆ ಎಷ್ಟೊಂದು ಜನ ನಿಮ್ಗೆ ಫೀಡ್ಬ್ಯಾಕ್ ಆಲ್ರೆಡಿ ಕೊಟ್ಟರು, ಬಟ್ ಇದು ಆ ತರ ಇಲ್ಲ ಅಂತ ನೀವು ಕ್ಲಾರಿಟಿ ಕೊಟ್ರಿ. ಬಟ್ ಈ ತರ ಕಟ್ ಮಾಡೋದಕ್ಕೆ ನಿಮ್ಗೆ ಸ್ಫೂರ್ತಿ ಏನು? ಇದೇ ತರ ಟ್ರೈಲರ್ ಬರಬೇಕು, ಈ ತರ ಕಟ್ ಮಾಡ್ಬೇಕು, ಇದೇ ತರ ಟ್ರೈಲರ್ ಬರ್ಬೇಕು ಅಂದ್ರೆ ಈಗ ಲವ್ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು, ಹೇಳಿದಲ್ಲ ನಿಮ್ಗೆ ಆಗ್ಲೇ. ಥಿಯೇಟರ್ ಜನ ಬರ್ತಾ ಇಲ್ಲ, ಥಿಯೇಟರ್ ಮುಗ್ತಾ ಇಲ್ಲ, ಜೋಶ್ ಇರ್ಬೇಕು ಮೇಡಮ್. ಜನಕ್ಕೆ ಹೊಡಿಯೋದು ಬಡಿಯೋದು, ಸ್ಕ್ರೀನ್ ಎಗಿರೋದು, ಪ್ರತಿಯೊಂದು ವಿಷನ್ಸ್ ಮೇಡಮ್ ನೀವು ಖಂಡಿತ ಇದ್ರಲ್ಲಿ ನೋಡ್ತೀರಾ. ತುಫಾನ್ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡಿದ್ದಾರೆ ನಮ್ಮ ರಾಜು ಸರ್, ಖಂಡಿತ ನೋಡ್ತೀರಾ ಮೇಡಮ್. ಇದಕ್ಕೆ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ, KGF ಗಾಗ್ಲಿ ಇದಕ್ಕಾಗ್ಲಿ ಯಾವುದೇ ರೀತಿಯ ರಿಯಾಲಿಟಿ ಇಲ್ಲ. ಇದು 2 ವರ್ಷ ಶ್ರಮ. ನಾವು ಕಷ್ಟಪಟ್ಟು ಕತೆ ರೆಡಿ ಮಾಡಿ, ಅವ್ರ ಹಗಲು ರಾತ್ರಿ ಶ್ರಮ ವಹಿಸಿ ನಮ್ಮ ರಾಜು ಸರ್ ಯೋಚನೆ ಮಾಡಿ, ಥಿಂಕಿಂಗ್ ಮಾಡಿ, ಬೆಸ್ಟ್ 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 ಅಂತ ತೆಗೆದು ಹೊರಗಡೆ ತೆಗ್ದಿರಂತ ಸಿನಿಮಾ ಮೇಡಮ್ ಇದು. ಇಲ್ಲ ಸರ್, ಖಂಡಿತ ಅಫ್ಕೋರ್ಸ್ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಆದ್ಮೇಲೆ ಸರ್, ಒಂದು ಲವ್ ಸ್ಟೋರಿ ಆದ್ಮೇಲೆ ಎಷ್ಟೊಂದು ಲವ್ ಸ್ಟೋರಿಗಳಿದೆ, ಎಲ್ಲೋ ಒಂದ್ ಕಡೆ ಚಿಕ್ಕಪುಟ್ಟ ಕನೆಕ್ಷನ್ ಇದೆ ಇರುತ್ತೆ. ಅದೇ ರೀತಿ ಅಫ್ಕೋರ್ಸ್ ನಾವು ಲಿಟಲ್ ಬಿಟ್ ಇನ್ಸ್ಪೈರ್ ಆಗಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಕಥೆ ಅಂತ ಬಂದಾಗ ನಿಮಗೆ ಸಿನಿಮಾ ನಡೆದ ಒಂದು ಕಂಟೆಂಟ್ ಮೇಲೆ, ಸೊ ಕಂಟೆಂಟ್ ಬೇರೆ ತರನೇ ಇದೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದ್ರ ಒಂದು ರಿಕ್ವೆಸ್ಟ್, ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡಿದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಯಾವಾಗ ಅಂತ ಅರ್ಜೆಂಟ್ ಮಾಡಬೇಡಿ, ಯಾಕಂದ್ರೆ ನಾನು ಥಿಯೇಟರ್ ಅಲ್ಲಿ ಉಳಿಸ್ಕೊಬೇಕು, ಅಳಿಸ್ಕೊಳ್ಳೋ ಕೆಲಸ ಮಾಡಕ್ ಹೋಗಲ್ಲ. ದಯವಿಟ್ಟು ಇಲ್ಲ ಬೆಸ್ಟ್ ವರ್ಷನ್ ತೆಗೆಯೋದಿದೆ. ಇದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಬಹಳ ಬೇಕು ನನಗೆ. ನೆಕ್ಸ್ಟ್ ಇನ್ನೊಂದು ಏನೋ ಒಂದು ದೊಡ್ಡದಾಗಿ ನಮ್ಮ ರಾಜು ಸರ್ ನಾನು ಪ್ಲಾನ್ ಮಾಡಿದೀವಿ. ಡೆಫಿನೆಟ್ಲಿ ಇದು ಹೇಳ್ತಾ ಇದೀವಲ್ಲ, ಇದು ನಮ್ಗೆ ಬಿಡಕ್ಕೂ ಇಷ್ಟ ಇರಲಿಲ್ಲ. ಎಲ್ಲ ಕೇಳೋರು ಯಾವಾಗ ಅಯ್ಯೋ ಥಿಯೇಟರ್ ನಾವು ಥಿಯೇಟರ್ ಮುಚ್ಚೋಗ್ಬಿಡುತ್ತೆ, ಅದು ಇದು ನಾವು ಬೈದೋರ್ಗೋಸ್ಕರ ಇದನ್ನ ಬಿಟ್ಟು ನಾವೆಲ್ಲ ತೋರಿಸಿ ನಿಮ್ ಮನ್ಸ್ ಗೆಲ್ಲಕ್ಕೆ ಅಂತ ನಿಮ್ ಮುಂದೆ ಬಂದಿದ್ದೀವಿ. ಇದಕ್ಕೆ ನಿಮ್ ಸಪೋರ್ಟ್ ಅಂತೂ ಖಂಡಿತ ಮಾಧ್ಯಮ ಮಿತ್ರರು ಬೇಕೇ ಬೇಕು ಸರ್. ನಾನು ಬೆಸ್ಟ್ ಅಂದ್ರೆ ಬೆಸ್ಟ್ ವರ್ಷನ್ ತೆಗಿತಾ ಇದೀವಿ. ನಮ್ಗೆ ಯಾವಾಗ ಕೆಲಸ ಅಲ್ಲ, ನಮ್ಗೆ ಕ್ಲಿಯರ್ ಕಟ್ ಆಗಿ ಚೌಕಟ್ಟಾಗಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನಡಿ, ನಮ್ಗೆ ಓಕೆ ಅನ್ಸುತ್ತೋ ಅವ್ರನ್ನ ಬಿಡ್ತೀವಿ ಸರ್.
ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ ಇಂಥ ಸಿನಿಮಾನ ಥಿಯೇಟರ್ ನಾನು ಚಿಕ್ಕ ಕನಸು ಕಂಡಿಲ್ಲ 100 ಸಿನಿಮಾ 50 ಥಿಯೇಟರ್ ಸಿನಿಮಾ ಅಥವಾ 30 ಥಿಯೇಟರ್ ತರಬೇಕು ಅಂತ ನಾನಿಲ್ಲ 1300 ಥಿಯೇಟರ್ ತರ ಅಂತ ಛಲ ನಾನು ಉಟ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಾನು ತರ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ತರ್ತೀನಿ. ಯಾಕೆ ಅಂತಂದ್ರೆ ತಂದೆ ತಾಯಿಯಿಂದ ಹುಡುಗನಿಗೆ ಆಕ್ರೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ. ಫಸ್ಟ್ ಮಾತಾಡೋದು ಯಾಕೆ ಮಾತಾಡ್ತೀಯ ಅಂತೇಳಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೆಯಲ್ಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಆಗಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ, ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್. ಆದ್ರೆ ತಂದೆ ತಾಯಿದ್ರು ಹಗಲು ರಾತ್ರಿ ದುಡ್ಕೊಂಡು ಅವನೇ ಮಾಡಿ ಎಲ್ಲಾ ಕಷ್ಟಪಟ್ಟು ಬರ್ತಾನಲ್ಲ, ಅವನು ನಿಜವಾದ್ದು. ನನಗೆ ಮೊದಲು ಹೇಳಕ್ ಮಾಡ್ಬಿಟ್ಟೆ, ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ, ಆಮೇಲೆ ನನ್ನ ಕೋಚ್ ಆಗಿರ್ಬೋದು, ಲಿಖಿತ್ ಅವ್ರು ಆಗಿರ್ಬೋದು, ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು, ನಮ್ಮ ಇವರು ಜಿಮ್ ಟ್ರೈನರ್, ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ. 2 ಗಂಟೆ ರಾತ್ರಿ ಕ್ಯಾರೆಕ್ಟರ್ ಬೇಕಾದ್ರೆ ರೆಡಿ ಮಾಡೋದಕ್ಕೆ 9 ಗಂಟೆ ರಾತ್ರಿಗಾಗಿ ಪ್ರತಿಯೊಂದರಲ್ಲೂ ಹಿಂದೆ ನಿಂತಿದ್ದಾರೆ. ಸೊ ದಯವಿಟ್ಟು ಇಂಥ ಸಿನಿಮಾ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ. 100ರಲ್ಲಿ 100 ಆಗಕ್ಕೆ ಬಿಡಬೇಡಿ, 100ರಲ್ಲಿ 1 ಆಗಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತು ನಾನು ಮುಗಿಸ್ತಾ ಇದ್ದೀನಿ. ಸರ್ ನನ್ನ ಪಾತ್ರ ಬಂದು ನೀವೇ ನೋಡ್ತಾ ಇದ್ದೀರಾ, ಬೈರಿ ಅಂತ. ಪಾತ್ರದ ಹೆಸರು ಯಾಕೆ ಇಷ್ಟಪಡ್ತೀನಿ ಅಷ್ಟೇ. ತುಂಬಾ ಮುಂದೆ ಬಂದಿದೆ ಸರ್, ಮುಂದೆ ಬಂದಿದೆ. ಖಂಡಿತ ನಾನು ಅದರಲ್ಲಿ ಎಲ್ಲ ರಿವೀಲ್ ಮಾಡ್ತೀನಿ. ಸರ್ ನಾನೊಂದು ರಿಕ್ವೆಸ್ಟ್ ನಿಮ್ಗೆ, KGF ಇದಕ್ಕೂ ದೇವರೇ ಸಂಬಂಧ ಇಲ್ಲ. ಅದು KGF ಆಗಿರ್ಬೋದು, ಒಂದು ಇಂಟು ಏನು ಕಥೆ ಇಲ್ಲ. ನೀವು ಕತೆ ಕೂತು ನೋಡಿದಾಗ ಪ್ರತಿಯೊಬ್ಬರು ಸೀಟ್ ಹಿಡಿತಾರೆ, ಸೀಟ್ ಹಿಡಿಸ್ತೀನಿ ಸರ್ 100%. ಸರ್ ಕತೆ ಬರೆಯೋದಕ್ಕೆ ನಾನು 11 ವರ್ಷದಿಂದ ನಾನು ನೋಡ್ಕೊಂತಾನೆ ಬರ್ತಾ ಇದ್ದೀನಿ. ನನ್ಗೆ ಹುಚ್ಚು ಸರ್, ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ಆದ್ರೆ ಒಬ್ಬ ರೈಟರ್ ಆಗ್ಬೇಕಂತ ಹುಚ್ಚಿತ್ತು, ಒಂದು ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ನನಗೆ ಬೆಸ್ಟ್ ಇನ್ಸ್ಪೈರ್ ಅಂದ್ರೆ ಪ್ರಶಾಂತ್ ಸರ್. ಅವ್ರ ಸ್ಕ್ರೀನ್ ಪ್ಲೇ ಬ್ಯಾಚ್ ಪ್ರತಿಯೊಂದು ಇಷ್ಟ ಸರ್. ಇದು ಬಾಲಿವುಡ್ ಅಲ್ಲಿ ಬಂದಿದೆ, ತೆಲುಗು ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತ ಸ್ಟಾರ್ಟ್ ಆಗಿತ್ತು. ಈ ಟೈಟಲ್ ಎಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಅನ್ನೋದು ನಟ ಬಹಳ ಇಟ್ಕೊಂಡಿದೆ ಸರ್. ಅದು ಡೆಫಿನೆಟ್ಲಿ ಟೈಟಲ್ ಅಂತ ತಗೊಂಡೆ ಸರ್. ಸರ್ ಬಜೆಟ್ ಎಲ್ಲ ರಿವೀಲ್ ಮಾಡಕ್ಕಾಗಲ್ಲ, ಖಂಡಿತ ನೆಕ್ಸ್ಟ್ ನಾನು ಎಲ್ಲ ಹೇಳ್ತೀನಿ ಸರ್. ಖಂಡಿತ ಇಲ್ಲ ಸರ್, ಅಣ್ಣ ಎಲ್ಲಿದ್ದಾರೆ ಸರ್? ಬಿಸಿ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಟಾಕ್ಸಿಕಲ್ ಬಿಸಿ ಆಗಿದ್ದಾರೆ. ಡೆಫಿನೆಟ್ಲಿ ಸರ್ ಹೋಗ್ತೀನಿ, 100% ಅವ್ರ ಹತ್ರ ಹೋಗ್ತೀನಿ ಸರ್. ಅದಕ್ಕೆಲ್ಲ ನಿಮ್ ಸಹಕಾರ ಬೇಕು ಸರ್, ಮಾಧ್ಯಮ ಮಿತ್ರದ್ದು. ಅವರು ರೀಚ್ ಮಾಡಿದಾಗ ತಾನೇ ಅವ್ರು ನಮ್ಮ ಕೈಗೆ ಸಿಗಕ್ಕಾಗೋದು, ಇಲ್ಲಾಂದ್ರೆ ನಾನೇ ಹೋಗಕ್ಕಾಗುತ್ತೆ ಸರ್. ರೋಷನ್ ಅವರೇ, ಇವಾಗ ಎಲ್ರಿಗೂ ಆಲ್ಮೋಸ್ಟ್ KGF ತರನೇ ಅನಿಸ್ತಾ ಇದೆ ಸ್ವಲ್ಪ. ಅಂದ್ರೆ ಎಷ್ಟೊಂದು ಜನ ನಿಮ್ಗೆ ಫೀಡ್ಬ್ಯಾಕ್ ಆಲ್ರೆಡಿ ಕೊಟ್ಟರು, ಬಟ್ ಇದು ಆ ಥರ ಇಲ್ಲ ಅಂತ ನೀವು ಕ್ಲಾರಿಟಿ ಕೊಟ್ರಿ. ಬಟ್ ಈ ತರ ಕಟ್ ಮಾಡೋದಕ್ಕೆ ನಿಮ್ಗೆ ಸ್ಫೂರ್ತಿ ಏನು? ಇದೇ ತರ ಟ್ರೈಲರ್ ಬರಬೇಕು, ಈ ತರ ಕಟ್ ಮಾಡ್ಬೇಕು, ಇದೇ ತರ ಟ್ರೈಲರ್ ಬರ್ಬೇಕು ಅಂದ್ರೆ ಈಗ ಲವ್ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು, ಹೇಳಿದ್ದಲ್ಲ ನಮ್ಮ ಆಗ್ಲೇ ಥಿಯೇಟರ್ ಜನ ಬರ್ತಾ ಇಲ್ಲ, ಥಿಯೇಟರ್ ಮುಗ್ತಾ ಇಲ್ಲ, ಜೋಶ್ ಇರ್ಬೇಕು ಮೇಡಮ್. ಜನಕ್ಕೆ ಹೊಡಿಯೋದು ಬಡಿಯೋದು, ಸ್ಕ್ರೀನ್ ಎಗಿರೋದು, ಪ್ರತಿಯೊಂದು ವಿಷನ್ಸ್ ಮೇಡಮ್ ನೀವು ಖಂಡಿತ ಇದ್ರಲ್ಲಿ ನೋಡ್ತೀರಾ. ತುಫಾನ್ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡಿದ್ದಾರೆ ನಮ್ಮ ರಾಜು ಸರ್, ಖಂಡಿತ ನೋಡ್ತೀರಾ ಮೇಡಮ್. ಇದಕ್ಕೆ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ, KGF ಗಾಗ್ಲಿ ಇದಕ್ಕಾಗ್ಲಿ ಯಾವುದೇ ರೀತಿಯ ರಿಯಾಲಿಟಿ ಇಲ್ಲ. ಇದು 2 ವರ್ಷ ಶ್ರಮ. ನಾವು ಕಷ್ಟಪಟ್ಟು ಕತೆ ರೆಡಿ ಮಾಡಿ ಅವ್ರ ಹಗಲು ರಾತ್ರಿ ಶ್ರಮ ವಹಿಸಿ ನಮ್ಮ ರಾಜು ಸರ್ ಯೋಚನೆ ಮಾಡಿ ಥಿಂಕಿಂಗ್ ಮಾಡಿ ಬೆಸ್ಟ್ 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 ಅಂತ ತೆಗೆದು ಹೊರಗಡೆ ತೆಗ್ದಿರಂತ ಸಿನಿಮಾ ಮಾಡೋದು. ಇಲ್ಲ ಸರ್, ಖಂಡಿತ ಅಫ್ಕೋರ್ಸ್ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಆದ್ಮೇಲೆ ಸರ್, ಒಂದು ಲವ್ ಸ್ಟೋರಿ ಆದ್ಮೇಲೆ ಎಷ್ಟೊಂದು ಲವ್ ಸ್ಟೋರಿಗಳಿದೆ, ಎಲ್ಲೋ ಒಂದ್ ಚಿಕ್ಕ ಕನೆಕ್ಷನ್ ಇದೆ ಇರುತ್ತೆ. ಅದೇ ರೀತಿ ಅಫ್ಕೋರ್ಸ್ ನಾವು ಲಿಟಲ್ ಬಿಟ್ ಇನ್ಸ್ಪೈರ್ ಆಗಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಕಥೆ ಅಂತ ಬಂದಾಗ ನಿಮಗೆ ಸಿನಿಮಾ ನಡೆದ ಒಂದು ಕಂಟೆಂಟ್ ಮೇಲೆ, ಸೊ ಕಂಟೆಂಟ್ ಬೇರೆ ತರನೇ ಇದೆ, ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದ್ರ ಒಂದು ರಿಕ್ವೆಸ್ಟ್, ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಯಾವಾಗ ಅಂತ ಅರ್ಜೆಂಟ್ ಮಾಡಬೇಡಿ, ಯಾಕಂದ್ರೆ ಇದನ್ನ ನಾನು ಥಿಯೇಟರ್ ಅಲ್ಲಿ ಉಳಿಸ್ಕೊಬೇಕು, ಅಳಿಸ್ಕೊಳ್ಳೋ ಕೆಲಸ ಮಾಡಕ್ ಹೋಗಲ್ಲ. ದಯವಿಟ್ಟು ಇನ್ನ ಬೆಸ್ಟ್ ವರ್ಷನ್ ತೆಗೆಯೋದಿದೆ. ಇದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಬಹಳ ಬೇಕು ನನಗೆ. ನೆಕ್ಸ್ಟ್ ನಾವು ಇನ್ನೊಂದು ಏನೋ ಒಂದು ದೊಡ್ಡದಾಗಿ ನಮ್ಮ ರಾಜು ಸರ್ ನಾನು ಪ್ಲಾನ್ ಮಾಡಿದೀವಿ. ಡೆಫಿನೆಟ್ಲಿ ಇದು ಹೇಳ್ತಾ ಇದೀವಲ್ಲ, ಇದು ನಮ್ಗೆ ಬಿಡಕ್ಕೂ ಇಷ್ಟ ಇರ್ಲಿಲ್ಲ. ಎಲ್ಲ ಕೇಳೋರು ಯಾವಾಗ ಅಯ್ಯೋ ನಾವು ಥಿಯೇಟರ್ ಮುಚ್ಚೋಗ್ಬಿಡುತ್ತೆ ಅದು ಇದು ನಾವು ಬೈದೋರ್ಗೋಸ್ಕರ ಇದನ್ನ ಬಿಟ್ಟು ನಾವೆಲ್ಲ ತೋರಿಸಿ ನಿಮ್ ಮನ್ಸ್ ಗೆಲ್ಲಕ್ಕೆ ನಿಮ್ ಮುಂದೆ ಬಂದಿದ್ದೀವಿ. ಇದಕ್ಕೆ ನಿಮ್ ಸಪೋರ್ಟ್ ಅಂತೂ ಖಂಡಿತ ಮಾಧ್ಯಮ ಮಿತ್ರರು ಬೇಕೇ ಬೇಕು ಸರ್. ನಾನು ಬೆಸ್ಟ್ ಅಂದ್ರೆ ಬೆಸ್ಟ್ ವರ್ಷನ್ ತೆಗಿತಾ ಇದೀವಿ. ನಮ್ಗೆ ಯಾವಾಗ ಕೆಲಸ ಅಲ್ಲ, ನಮ್ಗೆ ಕ್ಲಿಯರ್ ಕಟ್ ಆಗಿ ಚೌಕಟ್ಟಾಗಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನಡಿ, ನಮ್ಗೆ ಓಕೆ ಅನ್ಸುತ್ತೋ ಅವ್ರನ್ನ ಬಿಡ್ತೀವಿ ಸರ್. ಹ್ಯೂಮನ್ ಸೈಕಾಲಜಿ ಆ ಥರ ಇರುತ್ತೆ. ಇದು ಹೆಂಗೆ ಅಂದರೆ ಮಾಮೂಲು ನಾನು ಅವಾಗಲೇ ಆನೆಸ್ಟ್ ಆಗಿದ್ದೆ, ಪೊಲೀಸರು ಅಂತ ಹೇಳಿದ್ರು, ತುಂಬ ಶೇಡ್ಸ್ ಇದೆ ಸರ್ ಅಂತ ಅದು. ಸೊ ನಂಗೆ ತುಂಬ ಸ್ನೇಹಿತರು ಹೇಳ್ತಿರ್ತಾರೆ, ಜಾಸ್ತಿ ಪೊಲೀಸ್ ಮಾಡ್ತಿದ್ದಾರೆ, ನಾವು ಬೇಡ ಡಿಪಾರ್ಟ್ಮೆಂಟ್ಗೆ ಸೇರಿಸ್ಕೊಂಡ್ಬಿಡ್ತಾರೆ. ಬಟ್ ಇವತ್ತಿನ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಆಯಿಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಜೀವನ ಮಾಡೋದಿಲ್ಲ. ಸೊ ಕಲಾವಿದರಿಗೆ ಒಳ್ಳೆ ಸಿನಿಮಾ ಸಿಗಬೇಕು ಅಂದರೆ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡು ಒಳ್ಳೆ ಸಿನಿಮಾ ಹೋಗ್ಬೇಕಲ್ಲ ಜೊತೆ. ಸೊ ಹಾಗಾಗಿ ನಾನು ಮಾಡಲೇಬೇಕಾಗಿತ್ತು. ಸೊ ಅದು ಹೋದಾಗ ನನಗೆ ಸರ್ಪ್ರೈಸ್ ಆಗಿದ್ದೆ ಫಸ್ಟ್ ಅವ್ರು ಮೇಕಪ್ ಸ್ಟಾರ್ಟ್ ಮಾಡಿದಾಗ ನನ್ನ ಫುಲ್ ಸ್ಕಿಟ್ಟನ್ನು ಚೇಂಜ್ ಮಾಡಾಕ್ಬಿಟ್ರು. ಸೊ ಆಮೇಲೆ ಅಂದ್ಕೊಂಡೆ ಲುಕ್ ವೈಸ್ ಏನೋ ಮಾಡ್ತೇವೆ ಅಂತ. ಬಟ್ ಯಾವಾಗ ರಾಜೀವ್ ಸರ್ ಆ್ಯಕ್ಷನ್ ಕಟ್ ಹೇಳಿದ್ರು,
ಅವಾಗ ನನ್ಗೆ ಅನ್ನಿಸ್ತಾರೆ ನೀವು ಹೇಳಿದಂಗೆ ಕಾದಿದ್ದೆ ನಾನು ಕಾಯ್ತಿದ್ದೀನಿ ನಾನು ಒಳ್ಳೆ ಪಾತ್ರಕ್ಕೆ. ಅದು ಪುರುಪಕ್ಕೆ ಸಿಗೋದು ಗೊತ್ತಿಲ್ಲ ನನಗೆ. ಈಗ ಎಷ್ಟೋ ಜನ ಸ್ನೇಹಿತರಿಗೆ ಸಿಗ್ತಾನೆ ಇರುತ್ತೆ, ಕೆಲವರಿಗೆ ಸ್ವಲ್ಪ ಲೇಟಾಗಿ ಸಿಗ್ಬೋದು. ಬಟ್ ಆ ಥರದೊಂದು ಪಾತ್ರ ಈ ಸಿನಿಮಾದಲ್ಲಂತೂ ಇದೆ. ಯಾಕೆಂದ್ರೆ ನಾನು ಮಾಡಿದ 4 ದಿನ ಕೆಲಸದಲ್ಲೇ ನನಗೆ ಅರ್ಥ ಆಯಿತು. ಇನ್ನೂ ಒಂದು 15-20 ದಿನ ಇದೆ ಬಾಕಿ. ಸೊ ಅದರದ್ದೊಂದು ಪಾತ್ರ ಇದು ಅನ್ಸುತ್ತೆ. ಊಟಕ್ಕೆ ಒಳ್ಳೆ ಊಟ ಕೊಟ್ಟಿದ್ದಾರೆ ಸರ್ ಅಂತ ಹೇಳ್ಬೋದು. ಕಾಯ್ತಾ ಇದೆ ಸಿಕ್ತು ನೋಡು. ನಿರ್ದೇಶಕರಿಗೆ ಈ ಟ್ರೈಲರ್ ಬಾಲಿವುಡ್ನಲ್ಲಿ ತುಂಬಾ ಫೋನ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ಬಾಲಿವುಡ್ನಲ್ಲಿ ತುಂಬಾ ಫೋನ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್ ಅದಕ್ಕಿಂತ ಗುಡ್ ನ್ಯೂಸ್ ಇನ್ನೊಂದು ಇಲ್ವಲ್ಲ ಸರ್. ಕನ್ನಡ ಸಿನಿಮಾ ಅಲ್ಲಿವರೆಗೂ ತಲುಪಿದೆ ಅಂದ್ರೆ ಖಂಡಿತ ನಾವು ಕನ್ನಡಿಗರ ಹೆಮ್ಮೆ ಪಡುವಂತ ವಿಷಯನೇ. ಸೊ ನಮ್ಮ ಚಿಕ್ಕ ಸಿನಿಮಾನ ಆ ರೀತಿ ರಿಸೀವ್ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಅನ್ನುವಂಥ ವಿಷಯ. ಥ್ಯಾಂಕ್ ಯು ಸೊ ಮಚ್ ಸರ್. ಸಿಗ್ತಾ ಇಲ್ಲ ಅವ್ರು ಹಂಗೆ ಬ್ಲಾಂಕ್ ಎಕ್ಸ್ಪ್ರೆಷನ್ ಯಾವ ಸರ್ ನನ್ನ ಹೆಸರು ಉಮೇಶ್ RP ಅಂತ, ಗೌಳಿ ಮತ್ತು ಇವಾಗ ನೆಕ್ಸ್ಟ್ ಬರ್ತಾರೋ ಆನೆ ಸಿನಿಮಾ ಎಡಿಟ್ ಮಾಡಿದ್ದೀನಿ. ಒಂದು 10-15 ಸಿನಿಮಾ ಆಗಿದೆ. ತುಫಾನ್ ಸಿನಿಮಾ ನನಗೆ ಸ್ಪೆಷಲ್ ಏನಕ್ಕೆ ಅನ್ನಿಸ್ತು ಅಂದರೆ ರಾಜು ಸರ್ ಬಂದು ಒಂದು ನರೇಶನ್ ಕೊಟ್ಟರು, ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ರೋಷನ್ ಸರು, ಆಮೇಲೆ ವಿಜುವಲ್ ನೋಡಿದಾಗ ನನಗೂ ಚಾಲೆಂಜ್ ಆಗಿತ್ತು. ಇದೊಂದು ತುಂಬ ವರ್ಷಗಳಾಗಿ ಈ ವರ್ಷ ನಿಮ್ಮ ಮುಂದೆ ಬಂದಿದೆ. ಇದಕ್ಕಿಂತ ತುಂಬ ಶಾರ್ಟ್ ಚೆನ್ನಾಗಿದೆ. ಇದನ್ನೆಲ್ಲ ನೆಕ್ಸ್ಟ್ ಟ್ರೈಲರ್ ಅಂತ ಇಟ್ಕೊಂಡಿದ್ವಿ. ಇನ್ನು ಸಿನಿಮಾಗೆ ಬೇರೆ ವರ್ಷಗಳಿದೆ. ಇದು ಜಸ್ಟ್ ಒಂದು ಗೇಮ್ಸ್ ಅಂತ ಪ್ಲಾನ್ ಮಾಡಿದಾಗ ಇದು ನಿಮ್ಗೆ ಬಂದಿರುತ್ತೆ ಒಂದು 20-26ನೇ ವರ್ಷ ಏನೋ. ನೀವೆಲ್ಲ ನೋಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಅವ್ರ ಪಾತ್ರದ ಬಗ್ಗೆ ರಿವೀಲ್ ಮಾಡಂಗಿಲ್ಲ ಅಂತ ಹೇಳಿದೀರಾ. ನಿಮ್ಗೆ ವಿಡಿಯೋ ಹೆಂಗ ಅನಿಸ್ತು ಸರ್? ಸೂಪರ್ ಆಗಿತ್ತು ಮೇಡಮ್. ಬಿಕಾಸ್ ನಾವು ವರ್ಕ್ ಮಾಡಿದ್ದೀರಾ ಅದರಲ್ಲಿ, ಈಗ ರಿವೀಲ್ ಮಾಡೋದಿಲ್ಲ. ಸೊ ನಾವು ಈಗ ಫಸ್ಟ್ ಅಲ್ಲಿ ಮಾತಾಡೋದಿಲ್ಲ, ಲಾಸ್ಟ್ ಅಲ್ಲಿ ರಿಲೀಸ್ ಆಗಿ ಮಾಡಿ ಮಾತಾಡ್ತೀನಿ. ಬಟ್ ನಮ್ಮ ರೋಷನ್ ಅವರು ಎಲ್ಲ ಮಾತಾಡ್ಬಿಟ್ರು. ಬಹಳ ವರ್ಷದಿಂದ ಗೊತ್ತು, ನಮ್ಮ ತಮ್ಮ ತರ ತುಂಬಾ ಕಷ್ಟಪಟ್ಟಿದ್ದಾರೆ. ಕಷ್ಟಕ್ಕೆ ನಾವು ಇಲ್ಲಿ ಅವರು ಗೊತ್ತಾಗ್ತಾರೆ ಮೇಡಮ್. ನಮ್ಮ ಹೆಚ್ಚಿಗೆ ಮಾತಾಡಲ್ಲ, ನೆಕ್ಸ್ಟ್ ರಿಲೀಸ್ ಸಿಗ್ತದೆ ಮಾತಾಡಿ. ಜೈ ರೋಷನ್. ಥ್ಯಾಂಕ್ ಯು. ಇವಾಗಲ್ಲ, ನೆಕ್ಸ್ಟ್ ರಿವೀಲ್ ಮಾಡ್ತೀನಿ. ತುಂಬಾ ಒಳ್ಳೆ ಅದ್ಭುತ ಪಾತ್ರ. ದಯವಿಟ್ಟು ಕ್ಷಮೆ ಸರ್, ಹೆಸರು ತಗೊಂಡಿಲ್ಲ. ಹಾಗೆ ಇನ್ನೂ ತುಂಬಾ ವ್ಯಕ್ತಿಗಳಿದ್ದಾರೆ. ಸೊ ಅವ್ರ ಹೆಸರು ನೆನಪಾಗ್ತಿಲ್ಲ ನನಗೆ. ಬಟ್ ಒಬ್ಬ ವ್ಯಕ್ತಿ ವಿಕ್ರಮ್, ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ವಿಕ್ರಮ್ ಅವರು, ದಯವಿಟ್ಟು ಹೇಳಿದ್ದೀರಾ? ಒಂದು ಫೋಟೋ ಆಪರ್ಚುನಿಟಿ ಇದೆ, ಗ್ರೂಪ್ ಫೋಟೋ ದಯವಿಟ್ಟು ಬನ್ನಿ. ಬಂದ್ಬಿಡಿ ವಿಕ್ರಮ್. ಮಾಜಿ ಸೈನಿಕರು ಬಂದಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಕರೀನ. ಆಮೇಲೆ ಎರಡನೇದಾಗಿ ಮೇಜರ್ ರೋಲ್ ಇದೆ ವಾಲಿಕರ್ ಸರ್ ಮತ್ತೆ ಪ್ರವೀಣ್ ಮೇಡಮ್. ಇವರಿಬ್ರು ಕಷ್ಟಪಟ್ಟು ಬೆಲ್ ತಟ್ಟಿ ನನಗೆ ಹಗಲು ರಾತ್ರಿ ಸಪೋರ್ಟ್ ಮಾಡಿ ಡೇ ನೈಟ್ ನಮ್ಗೆ ಏನ್ ಬೇಕು ಎಲ್ಲ ತರ ಸಾಥ್ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಆಗಿರ್ಬೋದು, ಪ್ರತಿಯೊಂದು. ಇದರಲ್ಲಿ ಒಂದು ಎಮೋಷನ್ ಇದೆ, ಒಂದು ಶ್ರಮ ಇದೆ, ಜೊತೆಗೆ ಬಹಳ ಯಂಗ್ಸ್ಟರ್ಸ್ ಒಂದು ಟೀಮ್ ಇದೆ. ಇಲ್ಲಿರೋ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಈಗ ಏನಂದ್ರೆ ಇವಾಗ ಅನುಷಾರ ಇದ್ದಾರೆ, ನಮ್ಮ ಎಲ್ಲ ಡೈರೆಕ್ಟರ್, ಇವ್ರೆಲ್ಲರ ಶ್ರಮ ಜೊತೆಗೆ ನನಗೆ ಆಶ್ಚರ್ಯ ಅನ್ಸಿದ್ದು ನಿರ್ಮಾಪಕರು ಒಂದು ಲೇಡಿ ಅವರು, ಅದು ಇವರು ಹೇಗೆ ಇಷ್ಟು ಒಂದು ಹೈ ಬಜೆಟ್ ಮೂವಿ ತರನೇ ಕಾಣಿಸ್ತಾ ಇದೆ. ಖಂಡಿತವಾಗಿ ಲೋ ಬಜೆಟ್ ಮೂವಿ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನನ್ಗನ್ಸಿದ್ದು ಈ ಟೀಮ್ಗೆ ಖಂಡಿತವಾಗಿಯೂ ಸಪೋರ್ಟ್ ಬೇಕು. ಜೊತೆಗೆ ನಾನು ಒಬ್ಬ ಬೆಂಗಳೂರು ವಕೀಲ ಸಂಘದ ಒಬ್ಬ ಉಪಾಧ್ಯಕ್ಷನಾಗಿದ್ದುಕೊಂಡು, ಜೊತೆಗೆ ಜಯ ಕರ್ನಾಟಕ ಆರ್ಗನೈಸೇಷನ್ ಸ್ಟೇಟ್ ಲೀಗಲ್ ಸೆಲ್ ಪ್ರೆಸಿಡೆಂಟ್ ಆಗಿದ್ದು, ಅದರಲ್ಲೂ ಕೂಡ ನಾನು ಎಲ್ಲರಿಗೂ ನನ್ನ ಕೈಯಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಇವರಿಗೆ ಸಪೋರ್ಟ್ ಮಾಡಕ್ ಸಾಧ್ಯ ಎಲ್ಲ ಸಂಪೂರ್ಣವಾಗಿ ನಾನು ಸಪೋರ್ಟ್ ಇವರಿಗೆ ಮಾಡಿಸ್ತೀನಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ನೀವು ಸಪೋರ್ಟ್ ಮಾಡಲೇಬೇಕು. ಅಂಡ್ ವೆರಿ ಅಗೇನ್ ಅಂಡ್ ಅಗೇನ್ ಇಲ್ಲಿ ಮಾಧ್ಯಮದವರು ಎಷ್ಟೋ ಜನ ನನ್ನ ಸ್ನೇಹಿತರಿದ್ದೀರಾ, ನಾವು ಕೇಳೋದಿಷ್ಟೇ, ನಮ್ಮಲ್ಲಿ ಒಂದು ಜವಾಬ್ದಾರಿ ಇರಬೇಕು. ವೆರಿ ಇಂಪಾರ್ಟೆಂಟ್ ಜವಾಬ್ದಾರಿ ಇರಬೇಕು. ಸಮಾಜನ ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗೋಕೆ ಒಂದು ಜವಾಬ್ದಾರಿ ಇರಬೇಕು. ಕೊನೆಗೆ ಅಟ್ ದ ಸೇಮ್ ಟೈಮ್ ಕನ್ನಡಿಗರನ್ನ ಉಳಿಸೋ ಶಕ್ತಿ ನಿಮ್ಗಿದೆ. ಅದನ್ನ ದಯವಿಟ್ಟು ಮಾಡಲೇಬೇಕು. ಇವರು ಪ್ರತಿಯೊಂದು ಚಿತ್ರತಂಡನೂ ಬಂದಿದ್ರು, ನಾವೇನೋ ವಿಭಿನ್ನವಾಗಿ ಮಾಡಿದೀವಿ, ನಾವು ಚೆನ್ನಾಗಿ ಮಾಡಿದೀವಿ, ನಾವು ನಮ್ಮ ಮೂವಿ ಎಲ್ಲರಿಗಿಂತ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಹೇಳೋದು ಮುಖ್ಯ ಅಲ್ಲ, ನಮ್ ಕಣ್ಮುಂದೆ ಕಾಣಿಸ್ತು. ಒಂಥರ ಮೈ ನವಿಯುತ್ತೆ ಅಂತಾರಲ್ಲ, ಹಾಗೆ ಮೈ ಜುಮ್ ಅನ್ಸುತ್ತೆ ಅಂತರ ಒಂದು ಇದು ಟ್ರೈಲರ್ ಕೂಡ ಅಲ್ಲ, ಇದು ಗೀರ್ಸ್ ಅಂತ ಇವರೇ ಹಿಂಗಾನೆ ಹೇಳಿದ್ರು. ಸೊ ಟ್ರೈಲರ್ ಯಾವ ಲೆವೆಲ್ ಇರುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕು. ಕನ್ನಡನ ಉಳಿಬೇಕು ಅಂದ್ರೆ ಇಂಥ ಚಿತ್ರಗಳನ್ನ ಉಳಿಸ್ಬೇಕು. ಅದರಿಂದ ಹಲವಾರು ಕುಟುಂಬಗಳು, ಹಲವಾರು ಹುಡುಗರು, ಹಲವಾರು ಯಂಗ್ಸ್ಟರ್ಸ್ ಗಳಿಗೆ ಒಂದು ದಾರಿ ಆಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ಕೊಳ್ತೀನಿ. ಸೊ ರೋಷನ್ ಅವ್ರಿಗೆ, ಹಾಗೆ ಅನುಷಾರೈ ಮತ್ತೆ ಮೇಡಮ್, ನಿಮ್ ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್. ಇಂಥವ್ರಿಗೆಲ್ಲ ನೀವು ಅವಕಾಶ ಕೊಟ್ಟಿದ್ದೀರಾ. ಒಂದು ವೆರಿ ಇಂಪಾರ್ಟೆಂಟ್ ಡೈರೆಕ್ಟರ್, ಅವರ ಟ್ಯಾಲೆಂಟ್ ದಲ್ಲಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಾನು ಅಗೇನ್ ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಮಾಧ್ಯಮದ ಪಾತ್ರ ಬಹಳ ದೊಡ್ಡದು. ಮಾಧ್ಯಮ ಜನಕ್ಕೆ ರೀಚ್ ಆಗೋಕೆ ಇರೋ ಒಂದು ಸ್ಟ್ರಾಂಗ್ ಒಂದು ಅಂಗ.
ಸೊ ದಯವಿಟ್ಟು ನೀವು ರೀಚ್ ಮಾಡಿ ಈ ಟೀಮ್ಗೆ ಎನ್ಕರೇಜ್ ಮಾಡಿದ್ರೆ ಕನ್ನಡಿಗರನ್ನ ಉಳಿಸ್ದಂಗೆ ಆಗುತ್ತೆ ಅಂತ ಈ ಮುಖಾಂತರ ಒಂದ್ ಚಿಕ್ಕ ಯಾವ್ದೊಂದು ಒಂದೇ ಒಂದು ನಾನು ಪರ್ಸನಲ್ ರಿಕ್ವೆಸ್ಟ್ ಅಂದ್ರೆ, ಯಾಕಂದ್ರೆ ನನಗೆ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ 10th ಎಕ್ಸಾಮು ಬಿಟ್ಬಿಟ್ಟು ವಿಡಿಯೋ ನೋಡ್ಕೊಂಡು ಬಂದು ಎಕ್ಸಾಮ್ ಓದೋನು, ಆದ್ರೂ ಪಾಸ್ ಆದೆ. ಆದ್ರೆ ಇವತ್ತು ದಿನ ಕನ್ನಡ ಚಿತ್ರರಂಗ ತುಂಬಿರೋದು ಎರಡೇ ಚಿತ್ರರಂಗ, ಒಂದು ತಮಿಳು ಚಿತ್ರರಂಗ, ಒಂದು ತೆಲುಗು ಚಿತ್ರರಂಗ. ಇದನ್ನ ಬೆಳೆಸಬೇಕು, ಇದನ್ನ ಮೇಲಕ್ಕೆ ಬರಬೇಕು ಅಂದ್ರೆ ಮಾಧ್ಯಮದ ಸಪೋರ್ಟ್. ಯಾವುದೇ ಒಂದು ಚಿಕ್ಕ ವ್ಯಕ್ತಿ ಸಾಧನೆ ಮಾಡಿ ಮಟ್ಟಿಗೆ ಬರ್ತಾರೆ ಅಂದ್ರೆ ಅವನ ಶ್ರಮ ನಾವು ನೋಡ್ತಿದ್ವಿ. ಅವರ ಉದ್ರೇಂದ್ರ ಇವರೆಲ್ಲರೂ ಶ್ರಮ ಮಾಡಿರುವಂತ ನಿಮ್ಮ ಮಾಧ್ಯಮದವರು ಎಲ್ಲಿ ಹೋಗಿ ನಾವು ಎತ್ಕೊಂಡು ಹೋಗ್ತೀವಿ. ಆ ತಮಿಳು ಚಿತ್ರರಂಗ, ತೆಲುಗು ಚಿತ್ರರಂಗ ತುಳಿದ ಮೇಲೆ ಕನ್ನಡ ಚಿತ್ರರಂಗ ಬರಬೇಕು ಅಂತ ನನ್ನ ಆಸೆ ಸರ್. ಹಾಗೆ ನಮ್ಮ ರೋಷನ್ ಅವ್ರಿಗೆ ಹಾಗೂ ಅಭಿಷೇಕ್ ಅವರಿಗೆ ಇಬ್ಬರಿಗೂ ಸಹ ನಾನು ಶುಭಾರೈಸ್ತೀನಿ. ದೇವರು ಒಳ್ಳೇದು ಮಾಡಲಿ. ನಮ್ಮಿಂದ ನಾರಾಯಣ ಸ್ವಾಮಿ ಸರ್, ನಮ್ಮ ಟೀಮಿಂದ, ನಮ್ಮ ಚಿತ್ರತಂಡದಿಂದ ಒಂದು ಚಿಕ್ಕ ಸನ್ಮಾನ. ರೋಷನ್ ಎಲ್ಲರೂ ಸ್ಟೇಜ್ ಮೇಲೆ ಇರ್ಬೇಕು.